ಹುಬ್ಬಳ್ಳಿಯ ಹೊರವಲಯದಲ್ಲಿ ದುರ್ಘಟನೆಯೊಂದು ನಡೆದಿದೆ. ಪ್ರವಾಸಕ್ಕೆಂದು ಹೊರಟಿದ್ದ ಸ್ನೇಹಿತರಿಗೆ ಭಾರೀ ಆಘಾತವೊಂದು ತಂದಿದೆ. ದಾವಣಗೆರೆ ಮೂಲದ ಸುಮಾರು 10 ಮಂದಿ ಸ್ನೇಹಿತರು ಕಾರವಾರದ ದಾಂಡೇಲಿಗೆ ಟ್ರಿಪ್ಗೆ ತೆರಳುತ್ತಿದ್ದರು. ರಾತ್ರಿ ಸುಮಾರು 2 ಗಂಟೆಗೆ ಸುಮಾರಿಗೆ ಅವರು ದಾವಣಗೆರೆಯಿಂದ ಪ್ರಯಾಣ ಆರಂಭಿಸಿದ್ದರು. ಬೆಳಗಿನ ಜಾವ ಸುಮಾರು 6 ಗಂಟೆಗೆ ಹಾವೇರಿ ಜಿಲ್ಲೆಯ ತಡಸ್ ಬಳಿ ಚಹಾ ಕುಡಿಯಲು ವಾಹನ ನಿಲ್ಲಿಸಿ ಕೆಳಗಿಳಿದಿದ್ದರು. ಈ ವೇಳೆ ರಸ್ತೆ ಬದಿಯಲ್ಲಿ ನಿಂತಿದ್ದವರ ಮೇಲೆ ವೇಗವಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿದ್ದು ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಆದರೆ ದುರಾದೃಷ್ಟವಶಾತ್ 18 ವರ್ಷದ ಅಲಿ ಮಾಹಿನ್ ಎಂಬ ಯುವಕ ಆಸ್ಪತ್ರೆಗೆ ಬರುವಷ್ಟರಲ್ಲಿ ಮೃತಪಟ್ಟಿದ್ದಾನೆ. ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಇನ್ನಿಬ್ಬರು ಯುವಕರಿಗೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಈ ಘಟನೆ ಸ್ಥಳದಲ್ಲಿದ್ದ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ತಡಸ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಶವಾಗಾರದ ಎದುರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಏನಿಲ್ಲ ಸರ್, ದಾವಣಗೆರೆಯಿಂದ 2:30 ಹಂಗೆ ಬಂದ್ವಿ ನಾವು. ಆಮೇಲೆ ಅಲ್ಲಿ ಟೀ ಕುಡಿಯೋಕ್ಕಂತ ಇಲ್ಲಿ ಹುಬ್ಳಿ ಹತ್ರ ಒಂದು ತಡಸ ಅಂತ ಒಂದು ಅಲ್ಲಿ ನಿಲ್ಸಿದ್ವಿ ಟೀ ಕುಡಿಯೋಕ್ಕೆ. ಜಸ್ಟ್ ನಿಲ್ಸಿದ್ವಿ, ಹತ್ತುತ್ತಿದ್ವಿ, ಹಿಂದಿಂದ ಬಂದು ಗುದ್ಬಿಟ್ಟ ಅವನು. ಯಾವ ಗಾಡಿ ಮೇ ಬಿ ಇರ್ಟಿಕಾ ಇರ್ಬೋದು. ಇರ್ಟಿಕಾನೋ ಗಾಡಿ ಅಷ್ಟು ಇದು ಗೊತ್ತಿಲ್ಲ. ವಿನೋವಾ ಕ್ರಿಸ್ಟಾಯಿಂದ ಗುದ್ದಿದ. ಫುಲ್ಲು ನಮ್ಮ ಹುಡುಗರೆಲ್ಲ ತಳಗೆ ಬಿದ್ದು ಇದು ಆಗಿದೆ ರಕ್ತದಲ್ಲಿ. ನೋಡಿ ನಾವು ಆಂಬುಲೆನ್ಸ್ ಅಲ್ಲೇ ಇತ್ತು, ಕರ್ಕೊಂಡು ಬೇಗ ಆಸ್ಪತ್ರೆಗೆ ಕರ್ಕೊಂಡ್ಬಂದ್ವಿ. ಬಂದು ನೋಡಿದರೆ 9-9:30 ಹಂಗೆ ನಮ್ಮ ಫ್ರೆಂಡಲ್ಲೇ ಡೆತ್ ಆಗಿತ್ತು. ಎಷ್ಟು ಜನ ಹೋಗಿದ್ರಿ ನೀವು? ನಾವು 10 ಜನ ಹೋಗಿದ್ವಿ. ಡ್ರೈವರ್ ಸರ್ ದಾಂಡೇಲಿ ಹೋಗ್ತಾ ಇದ್ರಿ. ಈಗ 3 ಜನ ಇಂಜುರಿ? ಹಾಂ, ಇನ್ನು 3 ಜನ ಇಂಜುರಿ ಇದ್ದಾರೆ. ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ? ಹಾಂ, ಇದೆ, ಕ್ರಿಟಿಕಲ್ ಇದೆ. ಕ್ರಿಟಿಕಲ್ ಇದು ಮಾಡ್ತಾರೆ, ರಿಕವರಿ ಆಗ್ತಾರೆ? ಹಾಂ, ರಿಕವರಿ ಆಗ್ತಾರೆ. ಡೆತ್ ಆದವ್ರ ಹೆಸರು? ಅಲಿ ಅಂತ. ಇಂಜುರಿ ಆದವರು? ಅಲ್ತಾಫ್ ಅಂತ, ಅವನಿಗೆ ಸ್ವಲ್ಪ ಜಾಸ್ತಿ ಇಂಜುರಿ ಆಗಿದೆ. ಮತ್ತು ಸಮೀರು ಮತ್ತು ಇದು ಜುನೇದ್ ಅಂತ. ಎಷ್ಟು ಗಂಟೆಗೆ ಬರ್ತಿದ್ದು? 6:30, ಎಕ್ಸಾಕ್ಟ್ 6:30 ಹಂಗೆ. ಹಾಂ, ಎಲ್ಲ ಫ್ರೆಂಡ್ಸಾ? ಹಾಂ. ನಿಮ್ಮ ಹೆಸರು? रियान। उन्होंने रिपोर्ट डालना बोला।